ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಈಗ ಅನೇಕ ಜನರು ಒಟ್ಟಿಗೆ ಕೂತು ಒಮ್ಮನಸ್ಸಿನಿಂದ ಪ್ರಾರ್ಥಿಸುವ ಒಂದು ಸಮಯವಾಗಿದೆ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಆಗಿರೋಣ. ದೇವರ ದೊಡ್ಡ ಅನುಗ್ರಹ ಕೃಪೆಯು ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಸೌಖ್ಯವಾಗಿರಿ, ಸಮಾಧಾನವಾಗಿರಿ, ನಿರೀಕ್ಷೆಯಿಂದಿರಿ ಹಾಗೂ ಧೈರ್ಯದಿಂದಿರಿ. ಅನೇಕ ಜನರ ಮನಸ್ಸಿನಲ್ಲಿ ತುಂಬ ನೋವುಗಳಿದೆ. ಮುಂದೆ ಮುಖ ನೋಡಿದ ಹಾಗೆ ಅಲ್ಲ ನಮ್ಮ ಜೀವನ, ನಮ್ಮ ಪರಿಸ್ಥಿತಿ. ಎಲ್ಲರ ಮುಂದೆ ನಗುನಗುತ್ತಾ ಇದ್ದರೂ ಒಳಗೆ ಕಣ್ಣೀರಿನಿಂದ ಕಳೆಯುವ ಒಂದು ಅವಸ್ಥೆಯಾಗಿದೆ. ಪರವಾಗಿಲ್ಲ ಪ್ರಿಯರೇ, ಸನಿಹದಲ್ಲಿ ಪ್ರಭು ಭಗ್ನ ಹೃದಯಗಳಿಗೆ, ಉದ್ಧಾರಕನಾಥನು ಮನಸ್ಸು ಕುಗ್ಗಿದವರಿಗೆ. ಇಂದು ಒಂದು ಒಳ್ಳೆಯ ಅನುಗ್ರಹ ದಿನವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ ಇರೋಣ. ಇಂದು ಆಲಿಸುವ ವಚನ ನಮಗೆ ಒಂದು ದೊಡ್ಡ ಆಶೀರ್ವಾದವನ್ನು ಒತ್ತು ತರುತ್ತದೆ. ಇಂದಿನ ವಚನ 2 ಅರಸುಗಳ ಗ್ರಂಥ 4ನೇ ಅಧ್ಯಾಯ 38ರಿಂದ 41ರವರೆಗೆ ವಾಕ್ಯವನ್ನು ಆಲಿಸೋಣವೇ. ಎಲಿಷನು ಪುನಃ ಗಿಲ್ಗಲಿಗೆ ಹೋದನು. ಆಗ ನಾಡಿನಲ್ಲಿ ಬರವಿತ್ತು. ಪ್ರವಾದಿ ಮಂಡಳಿಯವರು ತನ್ನ ಮುಂದೆ ಕೂಡಿ ಬರಲು ಅವನು ತನ್ನ ಸೇವಕನಿಗೆ ದೊಡ್ಡ ಅಂಡೆಯನ್ನು ತೆಗೆದುಕೊಂಡು ಇವರಿಗೆ ಅಡಿಗೆ ಮಾಡು ಎಂದು ಆಜ್ಞಾಪಿಸಿದನು. ಅವರಲ್ಲಿ ಒಬ್ಬನು ಯಾವುದಾದರೊಂದು ತರಕಾರಿ ಸಿಕ್ಕಿತೆಂದು ಕಾಡಿಗೆ ಹೋಗಿ ಅಲ್ಲಿ ಒಂದು ಕಾಡು ಬಳ್ಳಿಯನ್ನು ಕಂಡು ಉಡಿ ತುಂಬ ಅದರ ಕಾಯಿಗಳನ್ನು ಕಿತ್ತುಕೊಂಡು ಬಂದು ತುಂಡು ತುಂಡು ಮಾಡಿ ಆ ಪಾತ್ರೆಯೊಳಗೆ ಹಾಕಿದನು. ಅದು ಎಂಥ ಕಾಯಿ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಜನರಿಗೆ ಅದನ್ನೇ ಊಟಕ್ಕೆ ಬಡಿಸಿದರು. ಅವರು ಅದನ್ನು ಬಾಯೊಳಗೆ ಹಾಕಿದ ಕೂಡಲೇ ತಿನ್ನಲಾರದೆ, ದೈವಪುರುಷನೇ, ಪಾತ್ರೆಯಲ್ಲಿ ವಿಷ ಎಂದು ಕೂಗಿದರು. ಆಗ ಅವನು ಹಿಟ್ಟನ್ನು ತಂದುಕೊಡಿ ಎಂದು ಹೇಳಿದನು. ಅವರು ತರಲು ಅದನ್ನು ಪಾತ್ರೆಯೊಳಗೆ ಹಾಕಿ, ಈಗ ಇದನ್ನು ಬಡಿಸಬಹುದು ಎಂದನು. ಕೂಡಲೇ ಪಾತ್ರೆಯಲ್ಲಿದ್ದ ವಿಷಯವೆಲ್ಲ ಹೋಗಿತ್ತು. ದೇವರ ಸಾನ್ನಿಧ್ಯ ತಕ್ಕ ಸಮಯದಲ್ಲಿ ಉಂಟಾಗಿರುವ ಬಗ್ಗೆ ಈ ವಾಕ್ಯಗಳಲ್ಲಿ ನಾವು ಆಲಿಸಬಹುದು. ಪ್ರಿಯರೇ, ನಾವು ಸಹ ನಮ್ಮ ಮುಂದೆ ಇರುವ ಅನೇಕ ಸಮಸ್ಯೆಗಳ ಮುಂದೆ ಕೂತು ಅಳುವವರು, ಭಯಪಡುವವರು ಆಗಿದ್ದೇವೆ. ನಮ್ಮ ಹೃದಯವು ಭ್ರಾಂತ್ಯವಾಗಿದೆ. ಮರಣವು ಮುಖಾಮುಖಿ ಕಂಡ ಅನುಭವಗಳಾಗಿದೆ. ಪ್ರಿಯರೇ, ಒಂದು ಪ್ರಶ್ನೆ ಕೇಳಲೆ. ನಮ್ಮ ಜೀವನದಲ್ಲಿ ಇಂದು ಇರುವ ರೋಗಾವಸ್ಥೆಯನ್ನು ಕಂಡು, ಸಾಲಬಾಧೆಯನ್ನು ಕಂಡು, ಇಂದು ಇರುವ ಕೆಲವು ಪರಿಸ್ಥಿತಿಗಳನ್ನು ಕಂಡು, ಮನಸ್ತಾಪಗಳನ್ನು ಕಂಡು ಅಳುವವರು ನೀವು. ಕಣ್ಣೀರಿನಿಂದ ಪ್ರಾರ್ಥಿಸುವವರು ನೀವು. ಮಕ್ಕಳನ್ನು ನೆನೆಸಿ, ಸಂಗಾತಿಯನ್ನು ನೆನೆಸಿ ಅಳುವವರು ನೀವು. ಈ ಸಂಕಟ ಜೀವನ ನನಗೇಕೆ ಎಂದು ಕಣ್ಣೀರಾಕುವವರು ನೀವು. ದೇವರ ಪ್ರವಾದಿ ಅದಕ್ಕೆ ಒಂದು ಪರಿಹಾರವನ್ನು ತೆಗೆದುಕೊಂಡು ಬಂದರು. ನಾವು ಇಂದು ಆಲಿಸುವ ವಚನದಲ್ಲಿ ಎಂಥದೇ ಸಮಸ್ಯೆಗೆ ಪರಿಹಾರ ಇದೆ. ನಿಮಗೆ ತಿಳಿದಿದೆಯಾ? ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನೀವು ಈ ವಚನ ಕೇಳುತ್ತಿರುವಾಗ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ಕಂಡು ನೀವು ಕಣ್ಣೀರು ಹಾಕುತ್ತಿರುವುದು? ಆ ಸಮಸ್ಯೆಗೆ ಒಂದು ವಚನವನ್ನು ಹಿಟ್ಟಿನ ಬದಲಾಗಿ ಹಾಕುವುದು. ಒಂದೇ ಒಂದು ವಚನ ಸಾಕು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಲು. ಪ್ರಿಯರೇ, ನೀವು ಯಾವ ವಿಷಯದಲ್ಲಿ ಕಣ್ಣೀರು ಹಾಕುವುದು, ಆ ವಿಷಯದಲ್ಲಿ ವಚನದೊಂದಿಗೆ ಸೇರಿಸಿ ನಿಮ್ಮ ವಚನವನ್ನು ನಾನು ವಿಶ್ವಾಸಿಸುತ್ತೇನೆ ಎಂದು ನೀವು ಹೇಳಬೇಕು. ಒಂದೊಂದು ದಿನವೂ ನಾವು ಕೇಳುವ ವಚನವು ನಮ್ಮ ಕುಟುಂಬಗಳಲ್ಲಿ ನಮಗೆ ಅನುಗ್ರಹವಾಗಬೇಕು. ಸಮಸ್ಯೆಗಳು ದೂರ ಆಗುತ್ತದೆ. ಮನಸ್ತಾಪ ಹೋಗಿ ಸ್ನೇಹ ಬರುತ್ತದೆ. ಸಂಶಯ ಹೋಗಿ ವಿಶ್ವಾಸ ಬರುತ್ತದೆ, ಐಕ್ಯತೆ ಬರುತ್ತದೆ. ಒಂದು ಇಡೀ ಹಿಟ್ಟಿನಿಂದ ಇಷ್ಟು ಸಮಸ್ಯೆ ಪರಿಹರಿಸಬಹುದಾದರೆ ಇಂದು ನಮ್ಮ ಕೈಯಲ್ಲಿರುವ ವಿಶ್ವಾಸದಿಂದ ಇರುವ ಒಂದು ಇಡೀ ವಚನಗಳಾಗಿವೆ. ಇಂದು ಈ ವಚನವನ್ನು ಆಲಿಸುವಾಗ ಅನೇಕ ಸಮಸ್ಯೆಗಳು ನಮ್ಮ ಕುಟುಂಬದಿಂದ ಓಡಿ ಹೋಗುತ್ತದೆ. ಹಾಲೆಲೂಯ. ಅನೇಕ ಬಂಧನಗಳು, ಹೆದರಿಕೆಗಳು ನಮ್ಮ ಕುಟುಂಬದಿಂದ ಓಡಿ ಹೋಗುತ್ತದೆ. ಪ್ರಿಯರೇ, ದೇವರ ವಚನ ನಿಮ್ಮನ್ನು ಶಕ್ತವಾಗಿ ಮಾಡುತ್ತದೆ, ಜೀವಿಸಲು ಶಕ್ತಿ ನೀಡುತ್ತದೆ. ದೇವರ ವಚನವನ್ನು ವಿಶ್ವಾಸದಲ್ಲಿ ಸ್ವೀಕರಿಸೋಣ. ಅನೇಕ ಕಾರ್ಯಗಳಲ್ಲೂ ಬದಲಾವಣೆಗಳು ಸಂಭವಿಸುತ್ತದೆ, ಬಿಡುಗಡೆ ಸಂಭವಿಸುತ್ತದೆ. ಪ್ರಿಯರೇ, ನೀವು ವಿಶ್ವಾಸದಲ್ಲಿ ಸ್ವೀಕರಿಸುವ ಒಂದು ವಚನ ಸಾಕು ನಿಮ್ಮ ಜೀವನದಲ್ಲಿ ದೊಡ್ಡ ಅನುಗ್ರಹವಾಗಲು. ಜೀವನದಲ್ಲಿ ಎಲ್ಲ ಅಪಘಾತಗಳು, ದುರಂತಗಳು ಓಡಿ ಹೋಗುತ್ತದೆ. ದುರ್ಮರಣ, ಮೋಸ, ವಂಚನೆ ಎಲ್ಲ ಓಡಿ ಹೋಗುತ್ತದೆ. ನಾವು ದೇವರಿಂದ ಅನುಗ್ರಹವನ್ನು ಪಡೆಯುತ್ತೇವೆ. ಹಾಲೆಲೂಯ, ಆಮೇನ್. ಸಾಧ್ಯವಾಗುವವರಿಗೆಲ್ಲ ಈ ವಚನವನ್ನು ಕಳಿಸಿಕೊಡಿ ಪ್ರಿಯರೇ. ಅನೇಕ ಜನರು ನೀವು ಕಳಿಸುವ ವಚನದೊಂದಿಗೆ ಬಿಡುಗಡೆಯಾಗಲು ಇದ್ದಾರೆ. ಹಾಲೆಲೂಯ, ಆಮೇನ್.